ದಯವಿಟ್ಟು ಯಾವುದೇ ಪ್ರಕಟಣೆ ಇಲ್ಲಿಲ್ಲ. ಸುಶಾಂತ ಮೊದಲ ಚೆಂಡು ಬಾಲ್ ಸಮರ್ಥ ಅವಕಾಶ ಆಯ್ತು. ಡೈರೆಕ್ಟ್ ಇಟ್ಟಿ ಬಾರಿ ಏನೆಕ್ಸಿನ ಮೊದಲ ಚೆಂಡಲ್ಲಿ ಅನಾವಶ್ಯಕವಾಗಿ ನಿರಂಜನಿ ಬಾರಿ ವಿಕೆಟ್ ಅನ್ನು ಒಪ್ಪಿಸಿದ ಫ್ರಾನ್ಸಿನ ತಂಡ. ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡ್ರು. 0-1 ಮೊದಲ ಜಯವನ್ನು ದಾಖಲಿಸಿರುವಂತಹ ಫ್ರೆಂಡ್ಸ್ ಮೊದಲ ಆಘಾತವನ್ನು ಕಾಣ್ತಾ ಇದೆ. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಸಾಗರದಲ್ಲಿ ಹಿಡಿತಾ ಇರುವಂತಹ ಸಾಗರ ಫ್ರೆಂಡ್ಸ್ ಆಶ್ರಯದ ಒಂದು ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಕಳೆದ ವರ್ಷ ಅಂತಿಮ ಹಂತದಲ್ಲಿ ಬಹುಶಃ 2 ವರ್ಷಗಳ ಭಾಗದಲ್ಲಿ ಫ್ರೆಂಡ್ಸಿನ ತಂಡ ಸೆಮಿಫೈನಲ್ ಅನ್ನು ಬಿಟ್ಟುಕೊಟ್ಟಿತ್ತು. ಬೆಳಗ್ಗಿನವರೆಗೆ ಪಂದ್ಯಾಟ ನಡೆದಿರೋದ್ರಿಂದ ಕೊನೆ ಹಂತದಲ್ಲಿ ನ್ಯಾಶ್ ಅವರು ಫೈನಲ್ ಪ್ರವೇಶವನ್ನ ಮಾಡಿದ್ರು ಕೂಡ ರೆಡ್ ಚಿಲ್ಲಿ ತಂಡ ನ್ಯಾಶ್ ಅನ್ನ ಫೈನಲ್ ನಲ್ಲಿ ಸೋಲಿಸಿದ್ರು. ಈ ಬಾರಿ ಮತ್ತೆ ಫ್ರೆಂಡ್ಸ್ ಆಡ್ತಾ ಇದೆ. 3 ಲಕ್ಷ ರೂಪಾಯಿಗಳ ಸಾಗರ ಫ್ರೆಂಡ್ಸ್ ಟ್ರೋಫಿ ಮತ್ತೆ ಸುಶಾಂತ ಸ್ಕಾರಿಕ ಭಾಗವನ್ನ ಕಂಡ್ರು. ಮೊದಲ ಓವರ್ನ 2ನೇ ಚೆಂಡಿಗಾಗಿ ಭಂಡಾರಿ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ಈ ತನ್ಮದ ಉತ್ತಮ ರೀತಿಯ ಒಂದು ಎಸೆತ, ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ, ಬಹಳ ಸಮರ್ಥ ಒಂದು ಎಸೆತ. ಡಾಟ್ ಬಾಲಿನ ಸೇರ್ಪಡೆ. ಮೊದಲ ಚೆಂಡಲ್ಲಿ ಹುದ್ದರಿ ಆಘಾತವನ್ನ ಕಂಡ ಫ್ರೆಂಡ್ಸ್ 6 ಓವರ್ಗಳ ಪಂದ್ಯಾಟದಲ್ಲಿ ಇವಾಗ ಆದಷ್ಟು ಓಟ್ಗಳನ್ನ ಪೇರಿಸ್ತಾರೆ ನೋಡಬೇಕಾಗಿದೆ. RBD ಅಂಡನ್ನು ಬಳಸ್ತಾ ಇರುವಂತಹ ಸುಶಾಂತ 3ನೇ ಬಾರಿ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ಗಳ ಭಾಗದಲ್ಲಿ ಸಾಗರ್ ಭಂಡಾರಿ ಕೂಡ ಸುಲಭ ಕ್ಯಾಚ್ ನೀಡಿದ್ರು. ಫ್ರೆಂಡ್ಸಿನ 2ನೇ ಹುದ್ದರಿ ಆಘಾತವಾಗ್ತಾ ಇದೆ. ಸಾಗರ್ ಭಂಡಾರಿ ವಾಪಸ್. ಲೋ ಫುಲ್ ಟಾಸ್ ಚೆಂಡನ್ನು ಆಡುವಲ್ಲಿ ಆಡುವಿಕೆ ಮಾಡಿಕೊಂಡ ಭಂಡಾರಿ ಕೂಡ ಸುಲಭದಲ್ಲೇ ವಾಪಸ್ ಆದ್ರು. ತಳಮೊತ್ತ 0-2. ಪಿಳ್ಳೈ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಬಿಡುಗಡೆ ಭಾಗದಲ್ಲಿ ಪಡ್ಕೊಂಡ್ರು. 0-2 ಪರಿಸ್ಥಿತಿಯಲ್ಲಿ ಒತ್ತಡಕ್ಕೆ ಸಿಲುಕ್ತಾ ಇದೆ ಫ್ರೆಂಡ್ಸಿನ ಮತ್ತೋರ್ವ ಆಟಗಾರ ಅಂಗಣ ಒಳ ಭಾಗದಲ್ಲಿ ಮಾಡಿ ಒಳ ಪ್ರವೇಶವನ್ನು ಮಾಡಿದ್ರು. ಮೊದಲ ಹಂತದಲ್ಲೇ 2 ಪ್ರಮುಖ ಹುದ್ದರಿಗಳು ಕಳ್ಕೊಂಡ ಪರಿಸ್ಥಿತಿಯಲ್ಲಿ ಇವಾಗ ಮಾಡಿ ಅದ್ಯಾವ ರೀತಿ ಆಟವನ್ನ ಇಲ್ಲಿ ಮುಂದುವರಿಸ್ತಾನೆ ನೋಡ್ಬೇಕಾಗ್ತಾ ಇದೆ. ರೇಣುಗೌಡರ ಮುಂದಾಳುತ್ತದ ಈ ಒಂದು ತಂಡ ಕೂಡ ಫ್ರೆಂಡ್ಸ್ 2 ಐತಿಹಾಸಿಕ ದಾಖಲೆ ಪಂದ್ಯಕೂಟಗಳನ್ನ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನಡೆಸಿದಂತ ಫ್ರೆಂಡ್ಸ್ ಇಲ್ಲಿ ಆಡ್ತಾ ಇದೆ. ಈ ತರಹದ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಎಸೆತ, ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಮೂರು ಚೆಂಡುಗಳ ಮುಕ್ತಾಯದ ನಂತರ ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಮಾಡಿ ಆಡ್ತಾ ಇದ್ದಾನೆ. ಆ 4 ಚೆಂಡುಗಳ ಮುಕ್ತಾಯವೂ ಕೂಡ ಈ ತನ್ಮದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಭಾಗದಲ್ಲಿ ಒಂದೋಟ 2ನೇ ಓಟ ಸೇರ್ಪಡೆಯೂ ಕೂಡ ನಡುರಾತ್ರಿಯ ಪಂದ್ಯಾಟ ಒಂದಷ್ಟು ಲೋ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಕೂಡ ಇಲ್ಲಿ ಫೈಟ್ ಅನ್ನು ಕಾಣುವಂತ ಎಲ್ಲ ಅವಕಾಶಗಳು ಕೂಡ ಇದೆ. ಈ ತನ್ಮದ ಮತ್ತೊಂದು ತವರಿದ ಹೊಡೆತ ಮೆಡಾಲ್ ಭಾಗದಲ್ಲಿ ಮೊದಲ ಚೋರಿಯ ಸೇರ್ಪಡೆ. ಮೊದಲ ಓವರ್ ಮುಕ್ತಾಯವನ್ನು ಕಂಡ ಈ ಪಂದ್ಯ ಸುಶಾಂತ 3 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 2 ಹುದ್ದರಿಗಳು ಮೊದಲ ಹಂತದಲ್ಲೇ ಕಳ್ಕೊಳ್ತಾ ಇದ್ದ ಫ್ರೆಂಡ್ಸ್ ಬೆಂಗಳೂರು.
ದಯವಿಟ್ಟು ಅಲ್ಲಿ RBD ವೇದಿಕೆಯಲ್ಲಿ ಯಾರು ಕೂರಬಾರ್ದು ಅನ್ನೋದಾಗಿ ಹೇಳಿದ್ದೀವಿ, ಹೇಳ್ಬೇಕು. ಅದು ಯಾರಿಗೂ ಕೂರೋದಕ್ಕೆ ನಿರ್ಮಿಸಿರುವಂತಹ ವೇದಿಕೆ ಅಲ್ಲ. ನಮ್ಮ ಮೈನ್ ಸ್ಪಾನ್ಸರ್ಗಳು ಆಗಿರುವಂತಹ RBD ಡೆವಲಪರ್ಸ್ ಅಂಡ್ ಮೋಟಾರ್ಸಿನ ಒಂದು ವೇದಿಕೆ ಕೂಡ ಆಗಿರ್ತದೆ. ಆ ನಿಟ್ಟಲ್ಲಿ 2ನೇ ಓವರ್ಗೆ ಬರ್ತಾ ಇರುವಂತಹ ಬೌಲರ್ ಇರ್ಫಾನ್ ಬಂದ್ರು ಈಸಾನಿನ ಪರವಾಗಿ. ಇರ್ಫಾನ್ ಮತ್ತೋರ್ವ ಲಕ್ಷ ಭಾಗದಲ್ಲಿ ಬಿದ್ದ ಚೆಂಡು, ಮತ್ತೊಂದು ವೈಟ್ ಬಾಲ್. ಆಗಲ ಭಾಗದಲ್ಲಿ ಫ್ರೆಂಡ್ಸಿನ ಮೊತ್ತ ಕೂಡ. ಈ ತನ್ಮಧ್ಯೆ ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಲಾಕ್ ಬಾಯ್ ತಳ ಮೊತ್ತ ಫ್ರೆಂಡ್ಸ್ ಈ ಹಂತದಲ್ಲಿ 6-2 ಸಾಗರ್ ಭಂಡಾರಿ ಮತ್ತು ನಿರಂಜನ್ ಅವರು ವಿಕೆಟ್ ಕಳ್ಕೊಂಡು ಗೆಳೆಯರ್ ನಾಗ ಮತ್ತು ಮಾಡಿ ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. 2ನೇ ಬಾರಿಗೆ ಈ ಒಂದು ಸಾಗರ ಫ್ರೆಂಡ್ಸ್ ಕಿರಣ್ ಸಾಲಿಯಾನ್ ಅವರ ಮುಂದಾಳತ್ವದಲ್ಲಿ ಮಾಲ್ತೇಶ್ ಮೆಸ್ಸು, ಮಂಜುನಾಥ್ ಶೆಟ್ಟಿ, ಅವಿನಾಶ್ ಸೈದೂರ್, ಕಿರಣ್ ದೊಡ್ಡಮನಿ, ಶಿವರಾಮ ಪಡಗೋಡು, ಶುಕಿ ಕಿರಣ್, ಪ್ರೀತೇಶ್ ಶೆಟ್ಟಿ, ಜಾಹಿರ್ ಅಬ್ಬಾಸ್, ಸಂದೀಪ್, ವಿಜು ಮಂಡ್ರಿ ಮತ್ತು ರಾಜೇಶ್ ಸಾಗರ ಅವರೆಲ್ಲರ ಸಂಯೋಜನೆ ನಡೀತಾ ಇರುವಂತ 2ನೇ ಬಾರಿಯ ಸಾಗರ ಫ್ರೆಂಡ್ಸ್ ಹಗಲು ರಾತ್ರಿ ಪಂದ್ಯಕೂಟ ನಡೀತಾ ಇದೆ. ಆ ನಿಟ್ಟಲ್ಲಿ ಗೆಳೆಯರಾಗ ನೋಡುತ್ತಾ ಇದ್ದಾರೆ. ಲಾಂಗ್ ಅನ್ನ ಶಿವರ್ಕರ್ ಕಾಣ್ತಾ ಇದೆ ಅಂತಲ್ಲಿ ಇರ್ಫಾನ್ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಲಾಂಗ್ ಆಫ್ ಭಾಗದಲ್ಲಿ 4 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ತಂಡದ ಮೊತ್ತ ಈ ತನ್ಮಧ್ಯೆ ಮತ್ತೆ ಇರ್ಫಾನ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಂಡ್ರು. ಕ್ರಿಕ್ ಲೈವ್ನ ಮುಖಾಂತರವಾಗಿ ಕ್ರಿಕ್ ಲೈನ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಬಾರಿ ಮತ್ತೊಂದು ಗೆಳೆಯರ್ ನಾಗದಂಡಲ್ಲಿ ಬಾರಿ ಮತ್ತೊಂದು ಬೌಂಡರಿಯ ಸೇರ್ಪಡೆಯೂ ಕೂಡ. ಇರ್ಫಾನ್ ತನ್ನ ಪ್ರಮುಖ ಎಸೆಗಾರ ಈ ಬಾರಿ ಓಟವನ್ನು ಬಿಟ್ಕೊಟ್ರು. ಬ್ಯಾಕ್ ಟು ಬ್ಯಾಕ್ ಆಗಿ ಲಾಂಗ್ ಆನ್ ಭಾಗದಲ್ಲಿ ಬೌಂಡರಿಯ ಸೇರ್ಪಡೆ ಬರ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ತಳ ಮೊತ್ತ 15. 2 ಹೋದರಿಗಳ ಆಘಾತವನ್ನ ಕಂಡಂತ ಫ್ರಾನ್ಸಿನ ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಈ ಓವರ್ ಇನ್ನು ಕೂಡ ಅಂತಿಮ ಬಾಕಿ ಇದೆ. ಇರ್ಫಾನ್ ಇವಾಗಲೇ 12 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೊಂದು ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. 2ನೇ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರು. ಫ್ರಾನ್ಸಿನ ಮೊತ್ತ 15ಕ್ಕೆ 2. ಅಂಡ್ ಆಫ್ ನಂಬರ್ 2 15 for 2 ಫ್ರೆಂಡ್ಸ್ ಬೆಂಗಳೂರು.
ಸಾಗರದ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣ ನಡೀತಾ ಇರುವಂತಹ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಕೂಟ ಸಾಗರ ಫ್ರೆಂಚ್ ಟ್ರೋಫಿಗಾಗಿ ಇವತ್ತು ನಡೀತಾ ಇದೆ. 9ನೆಯ ಪಂದ್ಯ. ಪಂದ್ಯಾಟ ಮುಂದುವರಿಕೆ ಆಗಬೇಕಾಗಿದೆ. 3ನೆಯ ಓವರ್ಗಾಗಿ ಬಾರಿ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇರುವಂತಹ ಇಜಾನ್ನ ತಂಡ ಆನಂದನ ಪರಿಚಯಿಸಿದ್ರೆ 2 ಓವರ್ಗಳ ಪವರ್ ಪ್ಲೇ ಹಂತದಲ್ಲಿ ಇವಾಗಲೇ 15 ಓಟವನ್ನು ದಾಖಲಿಸ್ತಾ ಇದೆ ಫ್ರೆಂಡ್ಸ್. 2 ಓವರ್ಗಳಲ್ಲಿ ಅದೆಷ್ಟು ಓಟ್ಗಳು ದಾಖಲಾಗ್ತದೆ ನೋಡಬೇಕಾಗ್ತಾ ಇದೆ. ರಾಷ್ಟ್ರಮಟ್ಟ ವಿಭಾಗದಲ್ಲಿ ಇವತ್ತು 15 ತಂಡಗಳು 12 ತಂಡಗಳು ಆಡ್ತಾ ಇರುವಂತಹದ್ದು. ಮಾಸ್ಟರ್ಸ್ ವಿನಸ್ ಬಾಲಾಗ್ಲೋ ಅಣ್ಣ ಯಾರಿದು ಕಮೆಂಟೇಟರ್ ಬಾಕ್ಸ್ ಮುಂಭಾಗ ಹೊರಗಿದ್ದು ಅಂಗಡ ಒಳಭಾಗದಲ್ಲಿ ಆನಂದ 3ನೇ ಓವರ್ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಇಸಾನ್ನ ಪರವಾಗಿ. ಸರ್ಫರಾಜ್ ಬಾಯಿ ಅವರ ಮುಂದಾಳುತ್ವದ ಈ ಒಂದು ತಂಡ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ ರೇಣುಗೌಡರ ಮುಂದಾಳುತ್ವದಲ್ಲಿ ಆಡ್ತಾ ಇದೆ ಫ್ರೆಂಡ್ಸ್. ಬೆಂಗಳೂರು 3ನೇ ಓವರ್ನ ಮೊದಲ ಚೆಂಡು ಮಾಡಿ ರಿವರ್ಸ್ ಶಾಟ್ ಮಾಡುವಂತ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಪಂದ್ಯಾಟವನ್ನು ಗೆದ್ದ ಫ್ರೆಂಡ್ಸ್ ಆದ್ರೆ ಮೊದಲ ಪಂದ್ಯಾಟ ಸೋಲಿನ ನಂತರ ನಿರ್ಣಾಯಕ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಇಸಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ಈ ಒಂದು ನಿರ್ಣಾಯಕ ಪಂದ್ಯಾಟದಲ್ಲಿ ಅದ್ಯಾವ ರೀತಿ ಒಂದು ಹೋರಾಟವನ್ನು ಮುಂದಿನ ಹಂತದಲ್ಲಿ ಮುಂದುವರಿಸ್ತಾರೆ ನೋಡ್ಬೇಕಾಗ್ತಾ ಇದೆ. ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಕೊನೆ ಪಂದ್ಯಾಟ ಆಗಿರೋದ್ರಿಂದ ಮುಂದುವರಿಕೆ ಮಾಡ್ಕೋಬೇಕು ಅನ್ನೋದಾಗಿ ಕೂಡ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಆನಂದ ಎಸ್ಗಾರಿಕೆ ಭಾಗದಲ್ಲಿ ಆನಂದಿ ಬರೆಸಂದ ಚೆಂಡು ಡೀಪ್ ಎಕ್ಸ್ ಭಾಗದಲ್ಲಿ ಬಹಳಷ್ಟು ತಮ್ಮ ಕ್ಷೇತ್ರ ರಕ್ಷಣೆ ಬ್ಯಾಕಪ್ ಆಳ್ವಿಕೆಯನ್ನು ಮಾಡಿಕೊಂಡ್ರು. ಮತ್ತೆ 2 ಓಟವನ್ನು ಪೂರೈಸ್ತಾ ಇರುವಂತಹ ಮಾಡಿ ಚುರುಕಿನ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಬ್ಯಾಕಪ್ ನಲ್ಲಿ ಪದೇ ಪದೇ ಆಳ್ವಿಕೆಗಳನ್ನು ಮಾಡ್ತಾ ಇರುವಂತಹ ಇಸಾನ್ನ ತಂಡ. ಸ್ಕೋರ್ ಇಸ್ ಆನ್ 17-2. ಸಂದೀಪ ಮತ್ತು ಕಿರಣ್ ಚುಕ್ಕಿ ಅವರು ಈ ಪಂದ್ಯಾಟದ ಸಾಗರ್ ಭಂಡಾರಿಯ ಪಕ್ಕಾ ಅಭಿಮಾನಿಗಳು. ಇತ್ತೀಚಿನ ದಿನಗಳಲ್ಲಿ ಅಭಿಮಾನಿಗಳಿಗೆ ಗಂಡಾಂತರ ಜಾಸ್ತಿ. ಸಾಧಾರಣ ಪರಪ್ಪನ ಅಗ್ರಹಾರದವರೆಗೆ ಪ್ರಕರಣಗಳಿದೆ. ಆ ನಿಟ್ಟಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ. ಈ ಬಾರಿ ಮೈದಾನದ ಒಳಭಾಗದಲ್ಲಿ ಆನಂದ ಎಸ್ಗಾರಿಕ ಭಾಗವನ್ನು ಕಂಡುಕೊಂಡ್ರು. ಸೆಕೆಂಡ್ ಬಾಲ್ ಆಫ್ ದಿ ಓವರ್. ಎರಡನೇ ಚೆಂಡು ಓಟಗಳು ಬರ್ತಾ ಇಲ್ಲ. ರನ್ ಪಡ ಅವಕಾಶ ಅನಾವಶ್ಯಕ ಹೊಂದಾಣಿಕೆ ಕೊರತೆಯನ್ನು ಕಂಡುಕೊಳ್ತಾ ಇರುವಂತಹ ಇಸಾನ್. ವಿಕೆಟ್ ಓಟುಗಳನ್ನು ಬಿಟ್ಕೊಟ್ರು. ಒಂದೊಡೆ ಚೋರಿಯ ಸೇರ್ಪಡೆ 18ರ ಮೊತ್ತವನ್ನು ದಾಖಲಿಸ 2 ಪ್ರಮುಖ ಉದ್ದರಿಗಳ ಆಘಾತವನ್ನು ಕಂಡ್ರು ಕೂಡ ಈ ಹಂತದಲ್ಲಿ ಮಾಡಿ ಮತ್ತು ನಾಗ ಬಹಳ ಉತ್ತಮ ರೀತಿ ಆಟವನ್ನು ಆಡ್ತಾ ಇದ್ದಾರೆ. ಇನ್ನು ಕೂಡ ನವೀನ ನಸ್ರೂನ್ ಅಂತ ಬಿರುಸಿನ ಆಟಗಾರರು ವೈಟಿಂಗ್ ಲಿಸ್ಟ್ ಅಲ್ಲೇ ಇದ್ದಾರೆ ಫ್ರೆಂಡ್ಸಿನ ಪಾಳ್ಯದಲ್ಲಿ. ಮತ್ತೆ ಆನಂದ ಈ ಬಾರಿ ಸಂದ ಚೆಂಡು ಉತ್ತಮ ಲಾಂಗಾನ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ಗೋಡಾಕ್ಷರ ಭಾಗದಲ್ಲಿ ಸಂಪತ್ ಪೈಲಕೆರೆ ಹಿರಿಯ ಅನುಭವಿ ಆಟಗಾರ
ಈ ಮೈದಾನದಲ್ಲಿ ಎಕೆ ಸ್ಪೋರ್ಟ್ಸಿನ ಪರವಾಗಿ ಬಹಳಷ್ಟು ಬಾರಿ ಬಂದು ಪಂದ್ಯಾಟವನ್ನು ಆಡಿರುವಂತಹ ಎಕ್ಸ್ಪೀರಿಯನ್ಸ್ ಆಟಗಾರ ಕೂಡ ಸಂಪತ್ ಬೈಲಕೆರ. ಲಾಂಗಾನ ಭಾಗದಲ್ಲಿ ಸುಶಾಂತ, ಐದನೇ ಎಸೆವನ್ನು ಕಂಡುಕೊಳ್ತಾ ಇದ್ದಾರೆ. ಮಾಡಿ ಥರ್ಡ್ ಓವರ್ ಮತ್ತೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸಮರದ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಗೌರೀಶ್ ಆಚಾರ್ಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೊಡ್ಡ ಸೇರ್ಪಡೆ ನಾಗ ಖಾತೆಗೆ ಬಹುಶಃ ಮಾಡಿ ಓಟ ಪೂರೈಕೆಯನ್ನ ಈ ಹಂತಲ್ಲೇ ಮಾಡಿಕೊಂಡ್ರು. ಸ್ಕೋರ್ 20-2. ಫ್ರೆಂಡ್ಸ್, ಈ ಬಾರಿ ಮತ್ತೊಂದು ಬಹಳ ಸಮರದ ಹೊಡೆತ ಕೊನೆ ಹಂತದಲ್ಲಿ ಡೀಪ್ ಆಕ್ಷನ್ ಓಡಿಸುವಾಗದಲ್ಲಿ ಗೆಳೆಯರ ನಾಗರ ಮುಖೇನ 2 ಓಟಗಳ ಸೇರ್ಪಡೆ. ಚುಕ್ಕಿಯವರು ಹಾಗೂ ನಿಮ್ ಜೊತೆ ನಿಂತಿರುವಂತ ಇನ್ನೊಬ್ರು ಪ್ರೀತೇಶ್ ಶೆಟ್ಟಿ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರು. ಮೊದಲ 3 ಓವರ್ಗಳಲ್ಲಿ 22-2. ಒಂದು ಹಂತದಲ್ಲಿ 0-2. ಆದ್ರೆ ಈ ಹಂತದಲ್ಲಿ 22 ಓಟದ ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ರು ನಾಗ ಮತ್ತು ಮಾಡಿ. ನಾಲ್ಕನೇ ಓವರ್ ನಲ್ಲಿ ಮತ್ತೆ ಇರ್ಫಾನ್ ಬರ್ತಾ ಇದ್ದಾನೆ. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಸಾಗರ ಫ್ರೆಂಡ್ಸ್ ಆಶಯದ ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಪಂದ್ಯ ಕೂಟದಲ್ಲಿ ಮತ್ತೆ ಮೆಸ್ ಮುಂದಾಡುತ್ತದಲ್ಲಿ ಮೆಸ್ಸು ವೇನಸ್ ಬಲಾಗ್ಲೋ ಶ್ರೀಲಂಕಾ ಆಡ್ತಾ ಇದೆ. ಇವಾಗಲೇ ಒಂದು ಪಂದ್ಯ ಸೋಲು, ಒಂದು ಗೆಲುವನ್ನು ಕಂಡಿರುವಂತಹ ತಂಡ ಕೂಡ ಶ್ರೀಲಂಕಾ. ನಾಲ್ಕನೇ ಓವರ್ನ ಮೊದಲ ಚೆಂಡು ಅಕ್ಷಾ ಕೌರ್ಸ್ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿಯ ಸೇರ್ಪಾಡು. ಈ ಪಂದ್ಯ ವೆರಿ ಇಂಪಾರ್ಟೆಂಟ್ ಆಗಿ ಬಹುಶಃ ಒಂದು ಮೈನಸ್ ಅನ್ನ ಇಜಾನ್ ಕಾಣ್ತಾ ಇದೆ. ಡೆರ್ರು ಮತ್ತು ರಾಯಲ್ ಅಂತ ಇನ್ಫಾರ್ಮ್ ಆಟಗಾರರು ಆಡ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಾಡಿ ಇದು ಬಿಗ್ ಮೈನಸ್ ಕೂಡ. ಈ ಬಾರಿ ಇರ್ಫಾನ್ ಎಸೆದ ಒಂದು ಚೆಂಡು ರಿವರ್ಸ್ ಶಾಟ್ ಮಾಡಿದಂತ ನಾಗ ಓಟವನ್ನು ದಾಖಲಿಸಲು ತಳ ಮೊತ್ತ 23. 23 ಫಾರ್ ಲಾಸ್ ಆಫ್ 2. ಮತ್ತೆ ಇರ್ಫಾನ್ ನಾಲ್ಕನೇ ಓವರ್ನ ಈ ಹಂತದಲ್ಲಿ ಎಸೆದ ಚೆಂಡು ಔಟ್ ರೇಜ್ ಆಗ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಒಂದೊಳ್ಳೆ ಹೆಚ್ಚುವರಿಯ ಸೇರ್ಪಡೆ ಸುಲಭವಾಗಿ ಓಟವನ್ನು ದಾಖಲಿಸಿದ್ದಾರೆ. ಮತ್ತೆ ಫ್ರೆಂಡ್ಸ್ 24ಕ್ಕೆ ತಲುಪ್ತಾ ಇದೆ. 6 ಓವರ್ಗಳ ಪಂದ್ಯ ಒಂದೊಮ್ಮೆ 40-45ರ ಸಮೀಪ ಓಟ ಬಂದರೂ ಕೂಡ ಈ ಪಂದ್ಯ ಕೊನೆಯ ಚೆಂಡಿನವರೆಗೆ ಕೂಡ ಕುತೂಹಲವನ್ನು ಉಳಿಸುವ ಎಲ್ಲ ಸಾಧ್ಯತೆಗಳು ಸಾಗರ ಮೈದಾನವನ್ನು ಕಾಣುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು ಅನ್ನೋದಾಗಿ ಮತ್ತೆ ಕೇಳ್ತಾ ಇದ್ದೇವೆ ವಿಜಾನ್ ಸ್ಪೋರ್ಟ್ಸ್ ಕ್ಲಬ್. ತಳ ಮೊತ್ತ 24. ಈ ಹಂತಲು ಲಕ್ಷ್ಮೀ ಕ್ಯಾಚ್ ಆಗ ಅವಕಾಶ ಇತ್ತು ಮಾಡಿ ಕೊನೆ ಹಂತ ರನ್ಔಟಿನ ಒಂದು ಸಾಧ್ಯತೆ ಕೂಡ ಇದೆ. ಆ ನಿಟ್ಟಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದೆ. ಫೈನಲ್ ಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ಅಡವಿಕೆಯನ್ನು ಕೂಡ ಮಾಡಿದಂತ ಕ್ಷೇತ್ರ ರಕ್ಷಕ ಇಜಾನ್ನ ಪಾಳ್ಯದಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಬಂದಿದೆ ನೋಡಿ. ರನ್ಔಟ್ಗಾಗಿ ವೇಟ್ ಮಾಡ್ತಾ ಇದ್ದಾವೆ. ಥರ್ಡ್ ಅಂಪೈರ್ ಡಿಸಿಷನ್ ಬರುವವರೆಗೆ ಬೌಲಿಂಗ್ ಅನ್ನು ಮುಂದುವರಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂಪೈರ್ಗಳು. ಚುಕ್ಕಿ ಅವರು ಸಮಾಧಾನ.
ತಾಳಿದವನೇ ಬಾಳಿಯನ್ನು. ನಾಳೆ ಬೆಳಗ್ಗಿನ ಮೊದಲ ಪಂದ್ಯ 8:30 ಆರಂಭ ಆಗ್ತದೆ. ಪಂಚಜನ್ಯ ಮಲ್ನಾಡ್ ವರ್ಸಸ್ ಶಾಂತ ಮುಖಾಮುಖಿ ಆಗ್ತಾರೆ. ನಾಳೆ ಒಟ್ಟಾರೆ 14 ಪಂದ್ಯಗಳಿದೆ. ಥರ್ಡ್ ಅಂಪೈರ್ ಪ್ರಕಾರ ಮಾಡಿ ತನ್ಮದೌಟ್ ಫ್ರಾನ್ಸ್ಗೆ ಒಂದು ನಿರ್ಣಾಯಕ ಹಂತದಲ್ಲಿ ಒತ್ತಡ ಈ ಹಂತದಲ್ಲಿ ಬರ್ತಾ ಇದೆ. ಥರ್ಡ್ ಅಂಪೈರ್ ಪ್ರಕಾರ ರನ್ಔಟಿನ ಸೂಚನೆಯನ್ನು ಕೊಟ್ಟರು. ಮಾಡಿ ಕೂಡ ವಾಪಸ್ ಆದ್ರು. ಮೂರನೇ ಹೋದರೆ ಆಘಾತವನ್ನು ಕಂಡ ಫ್ರಾನ್ಸಿನ ಮೊತ್ತ ಈ ಹಂತದಲ್ಲಿ 25-3. ಬಹಳ ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಂತ ಮಾಡಿ ಔಟ್ ಆದ ನಂತರ ಮತ್ತೊಬ್ಬ ಪ್ರಮುಖ ಆಟಗಾರ ರಾಕಸ್ ರವೀನನ ಸೇರ್ಪಾಡ. ಈ ಓವರ್ 4ನೇ ಓವರ್ ಇನ್ನೂ ಕೂಡ ಕೊನೆ ಹಂತದ 2 ರನ್ಸ್ಗಳು ಬಾಕಿ ಇದೆ. ಇರ್ಫಾನ್ ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕ್ರಿಕ್ ಲೈನಿನ ಹುಡುಗರು ನಡುರಾತ್ರಿಯಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ನೇರ ಪ್ರಸಾರ ಕ್ರಿಕ್ ಲೈನ್ ನಡೆಸ್ತಾ ಇದೆ. 4ನೇ ಓವರ್ 5ನೇ ಚೆಂಡಿಗಾಗಿ ಮತ್ತೆ ಎಸ್ಗಾರಿಕೆ ಭಾಗವನ್ನು ಮುಂದುವರಿಸ್ತಾ ಇರುವಂತಹ ಇರ್ಫಾನ್. ಸಾಗರ ತಾಲೂಕಿನ ಇತಿಹಾಸದ ಇದುವರೆಗಿನ 8ನೇಯ ಹಗಲು ರಾತ್ರಿಯ ಪಂದ್ಯಕೂಟ ಇದಾದ್ರೆ ಸಾಗರ ಫ್ರೆಂಡ್ಸ್ ರಾಷ್ಟ್ರದಲ್ಲಿ 2ನೇ ಬಾರಿಗೆ ನಡೀತಾ ಇರುವಂತಹ ಹಗಲು ರಾತ್ರಿ ಪಂದ್ಯಕೂಟ ಇದಾಗ್ತಾ ಇದೆ. ಉತ್ತಮ ರೀತಿ ಹೊಡೆತ ನವೀನ್ ಮೆಡಾಫ್ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡು ತನ್ನ ಮೊತ್ತ ಕೂಡ 26 ಓಟಗಳು. 26 ಫಾರ್ ಲಾಸ್ ಆಫ್ 3 ಫ್ರೆಂಡ್ಸ್ ಬೆಂಗಳೂರು. RBD ವೇದಿಕೆ ಮೇಲೆ ಕೂತ್ಕೋಬಾರ್ದು. ಯಾರದು ಕೂತವರು ದಯವಿಟ್ಟು ಅಲ್ಲಿಂದ ಹೇಳ್ಬೇಕು. RBD ವೇದಿಕೆ ಮೇಲ್ಭಾಗದಲ್ಲಿರೋರು ಮತ್ತೆ 2 ಓಟಗಳ ಸೇರ್ಪಡೆ ಅಂಕಿಅಂಶದ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಇರ್ಫಾನ್ ಓವರ್ ಮುಕ್ತಾಯವೂ ಕೂಡ ಅನಾವಶ್ಯಕವಾಗಿ ಕೊನೆ ಹಂತ. ನವೀನ್ ಕೂಡ ವಾಪಸಾತಿಯನ್ನ ಕಂಡುಕೊಂಡ್ರು. 2ನೇ ರನ್ಔಟ್ ಇದೆ ಹಂತದಲ್ಲಿ ಘಟಿಸ್ತಾ ಇದೆ. ಹಿಂದೆ ಮಾಡಿ ಔಟ್ ಆದ್ರು. ಈ ಬಾರಿ ನವೀನ ಮತ್ತೊಂದು ಪ್ರಮುಖ ಹುದ್ದರಿಯ ಪತನದ ನಂತರ ಅಂಗಣ ಒಳಭಾಗದಲ್ಲಿ ನಸ್ರು ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾನೆ. ಕೊನೆಯ ಒಂದು ಹಂತದಲ್ಲಿ ಇವಾಗ ಮತ್ತೆ ಸುಶಾಂತ್ ಎಸ್ಗಾರಿಕೆ ಭಾಗವನ್ನ ಕಂಡುಕೊಂಡ್ರು. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿಯ ಒಂದು ಪ್ರಾತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. RBD ಡೆವಲಪರ್ಸ್ ಅಂಡ್ RBD ಮೋಟಾರ್ಸ್ ಒಂದು ಬೌಲಿಂಗ್ ಎಂಡ್ ಇರ್ತದೆ ಈ ಟೂರ್ನಮೆಂಟಿಗೋಸ್ಕರ.
ಪಂದ್ಯಾಟದ ಮುಂದರಿಕೆಯನ್ನ ಬೇಗ ಮಾಡಿಕೊಳ್ಳಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಮತ್ತು ಬೆಳಿಗ್ಗೆ ನಮ್ಮ ಪುಣ್ಯಕ್ಕೆ 8:00 ಮ್ಯಾಚ್ ಸ್ಟಾರ್ಟ್ ಆಗ್ತದೆ. 14 ಮ್ಯಾಚ್ಗಳನ್ನ ನಾಳೆ ನಿಭಾವಣೆ ಮಾಡಬೇಕಾಗಿದೆ. ಮಧ್ಯಾಹ್ನದ ನಂತರ ಪಂದ್ಯಾಟ ಆರಂಭವಾಗಿರುವಂತಹದ್ದು ಕೂಡ ಇವತ್ತು ಒಂದು ರೀತಿಯಲ್ಲಿ ಇವತ್ತಿನ ಲೆಕ್ಕಾಚಾರ ಕ್ಲಿಯರೆನ್ಸ್ಗೆ ಮುಳುವಾಗ್ತಾ ಇದೆ. ಸುಶಾಂತ ವೋಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಸ್ರು ಲೇಟ್ ಕಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಆದ್ರೆ ವೋಟ್ಗಳು ಬರ್ತಾ ಇಲ್ಲ. 5ನೇ ಓವರ್ ಮೊದಲ ಚೆಂಡಿನಲ್ಲಿ ಫ್ರಾನ್ಸಿನ ಮೊತ್ತ ಇವಾಗ 27 ಫಾರ್ ಲಾಸ್ ಆಫ್ 4. ಮತ್ತೆ ಸುಶಾಂತ್ ಎಸ್ಗಾರಿಕೆ ಭಾಗವನ್ನ ಕಂಡುಕೊಂಡ್ರು. ಎರಡನೇ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಲೇಟ್ ಕಟ್ ಮಾಡೋ ಪ್ರಯತ್ನದಲ್ಲಿ ಓಟವನ್ನು ಬಿಡಿಕೊಡ್ತಾ ಇಲ್ಲ ಸುಶಾಂತ. ಪಾಯಿಂಟ್ ಭಾಗದ ನಿಯರೆಸ್ಟ್ ಆಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ತರುಣ್ ಪಡುಬಿದ್ರೆ ಈಶಾನ್ಯನ ಪರವಾಗಿ ಆಡ್ತಾ ಇದ್ದಾರೆ. ಮೊದಲ 2 ಚೆಂಡುಗಳ ಮುಕ್ತಾಯ. ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂ ಕೂಡ 10 ಎಸ್ಗಳು ಬಾಕಿ ಇದೆ. ಮತ್ತೆ ಸುಶಾಂತ್ ಸ್ಲೋವರ್ ಡೆಲಿವರಿಯನ್ನ ಕಂಡ್ರು. ಸತತವಾಗಿ ಆಡುವಿಕೆ ಕಾಣ್ತಾ ಇರುವಂತಹ ನಸ್ರು ಬಿರುಸಿನ ಹೊಡೆತಗಳ ಆಟಗಾರ. ಡಾಟ್ ಬಾಲ್ ಗಳನ್ನ 3ನೇ ಬಾರಿಗೆ ಈ ಓವರ್ ನಲ್ಲಿ ಕಂಡುಕೊಂಡ್ರು. ಇನ್ನು ಕೂಡ 3 ಎಸ್ಗಳು ಬಾಕಿ ಇದೆ. 5ನೇ ಓವರ್ ನಲ್ಲಿ ಈಶಾನ್ಯನ ಸುಶಾಂತ್ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಸ್ಕೋರ್ 27 ಫಾರ್ ಲಾಸ್ ಆಫ್ 4. ಈತನ್ ಮಾಡಿ 4ನೇ ಬಾರಿಗೆ ಸೇರುವಂತಹ ಚೆಂಡು ಕೊನೆ ಹಂತದಲ್ಲಿ ಡೀಪ್ ಫೈನಲ್ ಭಾಗದಲ್ಲಿ ಮೊದಲ ಚೋರ ಸೇರ್ಪಡೆ. 2ನೇ ಒಡ್ಡ 3ನೇ ಒಡ್ಡ ಪ್ರಯತ್ನ ಮಾಡಿ ಅನಾವಶ್ಯಕವಾಗಿ ಮತ್ತೆ ಈಶಾನ್ಯ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಬಾರಿ ನಾನ್ ಸ್ಟ್ರೈಕರ್ ಗೆ ಥ್ರೋ ಮಾಡಿದ್ರೆ ರನ್ಔಟಿನ ಅವಕಾಶ ಇತ್ತು. ಮತ್ತೆ 3 ಓಟಗಳ ಸೇರ್ಪಡೆ. ನಸ್ರು ಖಾತೆಗೆ ಬರ್ತಾ ಇದೆ. ತಳ ಮೊತ್ತ 30. 4 ಉದ್ದರಿಗಳ ಆಘಾತವನ್ನ ಕಂಡು ಕೂಡ ಒಂದೆಡೆ ನಾಗ ಬಹಳಷ್ಟು ಉತ್ತಮ ಆಟವನ್ನು ಮುಂದುವರಿಸ್ತಾ ಇದ್ದಾನೆ. ಈ ಹಂತದಲ್ಲಿ ಸ್ಕೋರ್ 30 ಫಾರ್ 4. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣ ನಡೀತಾ ಇದೆ ಸಾಗರ ಫ್ರೆಂಚ್ ಟ್ರೋಫಿ. ಈ ತನ್ಮದ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ತನ್ಮೂಲಕವಾಗಿ ಪ್ಯಾಡ್ ಮೇಲೆ ಮಾಡಿಕೊಂಡ ಚೆಂಡು ಕೊನೆಯ ಹಂತದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ. ಈ ಹಂತದಲ್ಲಿ ರನ್ಔಟ್ ಅನ್ನುವಂತ ಸೂಚನೆ ಬಂತು. ಮತ್ತೊಂದು ಹೋದರಿ ಆಘಾತ. ನಸ್ರು ಬ್ಯಾಕ್ ಟು ಪವಿಲಿಯನ್. 30ಕ್ಕೆ 5. 3ನೇ ರನ್ಔಟ್ ಅನ್ನ ಈ ಹಂತದಲ್ಲಿ ಕಂಡುಕೊಂಡ್ರು ಫ್ರಾನ್ಸಿನ ತಂಡ. ಮಾಡಿ ನಸ್ರು ನವೀನ ಈ ರೀತಿಯಾಗಿ ಬಿಗ್ ಹಿಟ್ಟರ್ಸ್ ಗಳೇ ಬಹಳಷ್ಟು ಬೇಗ ವಾಪಸ್ ಆದ್ರು ರನ್ಔಟ್ ರೂಪದಲ್ಲಿ. ಅಂಗನವಾಳ ಭಾಗದಲ್ಲಿ ಒಂದೆಡೆ ಸೋನು ಪೂಜಾರಿ ಪಡುಬಿದ್ರ, ಇನ್ನೊಂದೆಡೆ ನಾಗಾ ಪೂಜಾರಿ ಗಿಳಿಯಾರು. ಇಬ್ಬರು ಕೂಡ ಪೂನಕ್ಕೆ ಇತ್ತೀಚೆಗೆ ಸತತವಾಗಿ ಹೋಗಿ ಬಂದ್ರು. ವರ್ಲ್ಡ್ ಬಿಲ್ಲವಾಸ್ ಪ್ರೀಮಿಯರ್ ಲೀಗ್ ಪಂದ್ಯಕೂಟ ಪೂನಾ ಗೇಟ್ ಕ್ವಾರ್ಟರ್ ಫೈನಲ್ ಸೋಲನ್ನು ಕೂಡ ಕಂಡಿತ್ತು. ಆ ನಿಟ್ಟಲ್ಲಿ ಪಂದ್ಯಾಟದ ಹೌದು ಪೂಜಾರರ ಸಮ್ಮೇಳನ ವರ್ಲ್ಡ್ ಬಿಲ್ಲವಾಸ್ ಟ್ರೋಫಿ ಈ ತನ್ಮದ ಕೊನೆ ಹಂತದಲ್ಲಿ ಮತ್ತೊಂದು ಯಾರ್ಕರ್ ಡೆಲಿವರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಯಶಸ್ವಿ ಓವರ್ ಅನ್ನ ಕೂಡ ಸುಶಾಂತ ಮುಗಿಸಿದ್ರು. ಅಂಡರ್ 5 overs 30 for 5. ಫ್ರಾನ್ಸಿನ ಮೊತ್ತ. ನಡುರಾತ್ರಿಯಲ್ಲೂ ಕೂಡ ಕ್ರಿಕ್ ಲೈನ್ ಹುಡುಗರು ನೇರ ಪ್ರಸಾರ
ಪ್ರಸಾರದ ಕೆಲಸದಲ್ಲಿದ್ದಾರೆ. ಮುನೀರ್ ಸುಹಾನ್ ಅಫಾನ್ ಅಕ್ಷಯ್ ರಲ್ಲ ಕಣ್ಣಿನ ರೆಪ್ಪೆ ಎರಳಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಮತ್ತೆ ಪ್ರಶಾಂತ ಪಿಳ್ಳೆಯ ಸೇರ್ಪಡೆಯನ್ನು ಕಂಡುಕೊಂಡ್ರು. ಕೊನೆ ಹಂತದಲ್ಲಿ ಅದೆಷ್ಟು ಓಟುಗಳು ದಾಖಲಾಗ್ತದೆ ನೋಡ್ಬೇಕಾಗಿದೆ. ನಾಗ ಒಂದೆಡೆ, ಸೋನು ಮತ್ತೊಂದೆಡೆ. ಅಲ್ಲಿ ಈ ಒಂದು ಪಂದ್ಯಾಟ ಧೀರಜ್ ನಾಯಕ್ ಅಲೆಯೂರು ಫ್ರೆಂಡ್ಸಿನ ಕ್ಯಾಪ್ಟನ್. ಪಂದ್ಯಾಟ ಸ್ವಲ್ಪ ಬೇಗ ಮುಂದುವರಿಕೆ ಮಾಡ್ಕೊಳ್ಳಿ. ಬೆಳಿಗ್ಗೆ ಬೇಗನೆ ಪಂದ್ಯಾಟ ಆರಂಭ ಆಗುವುದರಿಂದ, ಯಾಕಂದ್ರೆ 14 ಮ್ಯಾಚಸ್ ಇದೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿ ಒಂದು ರಾಜ್ಯ ರಾಷ್ಟ್ರೀಯ ಮಟ್ಟ ಪಂದ್ಯಾಟಗಳು ನಿರಂತರವಾಗಿ ಕೋಳಿ ಕೂಗುವವರೆಗೆ ನಡೀತಾ ಇದೆ. ಪಡುಬಿದ್ರೆ ಪಂದ್ಯಾಟ 6 ಗಂಟೆ 10 ನಿಮಿಷಕ್ಕೆ ಮುಕ್ತಾಯವಾಗಿತ್ತು. ಸೋನು ಪೂಜಾರಿ ಅವರ ಮುನ್ನಾಳುತ್ವದಲ್ಲಿ ಸಾಗಿತ್ತು ದೀಪೇಶ್ ಮೆಮೋರಿಯಲ್ ಟ್ರೋಫಿ. ಮತ್ತೆ ಪಿಳ್ಳೆ ಅಂತಿಮವಾದ ಮೊದಲ ಚೆಂಡು ಮತ್ತೊಂದು ಭರ್ಜರಿ ಗಿಳಿಯಾರ್ನಾಗ ಮುಖ್ಯವಾಗಿ ಲಾಂಗ್ ಆಫ್ ಲಾಂಗ್ ನಡುವಣ ಬೌಂಡ್ರಿ. ಕೊನೆ ಹಂತದಲ್ಲಿ ನಾಗ ಈ ಬಾರಿ ಮತ್ತೆ ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ ಫ್ರೆಂಡ್ಸಿನ ಪರವಾಗಿ. 3ನೇ ಬೌಂಡ್ರಿ ಒಂದು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಕೂಡ ದಾಖಲಿಸಿದ್ರು. 34 ಫ್ರೆಂಡ್ಸಿನ ಮೊತ್ತ. ಲಘು ಬಗನ ವಿಕೆಟ್ಗಳು ಉರುಳಿದ್ರು ಕೂಡ ಒಂದೆಡೆ ನಾಗ ಬಹಳಷ್ಟು ಕಾನ್ಫಿಡೆನ್ಸ್ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಫ್ರೆಂಡ್ಸಿನ ಪರವಾಗಿ. ಈ ಹಂತದಲ್ಲಿ ಇಜಾನ್ ತಂಡ ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದೆ. ಎರಡೂ ಕೂಡ ಕರ್ನಾಟಕದ ಬಲಿಷ್ಠ ತಂಡಗಳು. ತೀರ್ಥಹಳ್ಳಿಯ ಭಾರತ್ ಜೋಡೋ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫ್ರೆಂಡ್ಸ್ ಮತ್ತು ಇಜಾನ್ ಮುಖಾಮುಖಿ ಆಗಿತ್ತು. ಅಲ್ಲಿ ಇಜಾನ್ ಜಯವನ್ನು ದಾಖಲಿಸಿದ್ರು. ಈ ಬಾರಿ ಸಾಗರ ಪಂದ್ಯ ಯಾರು ಮೇಲುಗಡೆ ದಾಖಲಿಸ್ತಾರೆ ನೋಡಬೇಕಾಗಿದೆ. ಮತ್ತೆ ಪಿಳ್ಳ ಎಸ್ಗಾರಿಕ ಭಾಗದಲ್ಲಿ ಇಜಾನ್ನ ಪರವಾಗಿ ಪ್ರಶಾಂತ ಪಿಳ್ಳ. ಈ ತನ್ಮದ ಗೆಳೆಯರ ರಾಗಸದ ಚೆಂಡು ಮತ್ತೆ ಬಿಡುಗಡೆವಾಗಿದ್ದಲ್ಲಿ ಮನಸ್ಸವರ್ತ ಹೊಡೆತ ಒಂದೆಡೆ ಚೇರ ಸೇರ್ಪಡೆ. 2ನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರು. 36ರ ಮೊತ್ತವನ್ನು ತಲುಪ್ತಾ ಇರುವಂತಹ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಆರು ಓವರ್ಗಳ ಪಂದ್ಯಾಟ ಇಲ್ಲಿ ಹುಲ್ಲು ಹಾಸಿನ ಮೈದಾನ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಒಂದು ಹಂತದಲ್ಲಿ ಬಹಳಷ್ಟು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಟಗಳು ನಡೆದಿತ್ತು. ಆದರೆ ಇತ್ತೀಚಿನ ದಿನಗಳ ನಿಧಾನಗತಿ ಒಂದು ಹಂತದಲ್ಲಿ ಸತತವಾಗಿ ಟೆನ್ನಿಸ್ ಬಾಲ್ ಪಂದ್ಯಗಳೇ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 3ನೇ ಚೆಂಡಿಗಾಗಿ ಮತ್ತೆ ಕೊನೆ ಓವರಲ್ಲಿ ಪಿಳ್ಳೆ ಎಸ್ಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಹೊಡೆತ. ಲಾಗಾಡವಾಗಿದ್ದ ಚೆಂಡು 1ರ ಬದಲು 2ರ ಸೇರ್ಪಡೆ. ಇಜಾನಿನ ಫೀಲ್ಡಿಂಗ್ ಮತ್ತೊಮ್ಮೆ ಈ ಬಾರಿ ಸಾಗರದಲ್ಲಿ ಕೈ ಕೊಡ್ತಾ ಇದೆ. ತಂಡದ ಮೊತ್ತ 38. 6ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 3 ಎಸೆತಗಳು ಕೊನೆ ಹಂತದಲ್ಲಿ ಬಾಕಿ ಇದೆ. ಲಾಸ್ಟ್ ಓವರ್. ಟೂರ್ನಮೆಂಟ್ ಚಾಂಪಿಯನ್ಗಳ ಒಂದು ತಂಡ RBD ಅವರು ನೀಡ್ತಾ ಇರುವಂತಹ ಪ್ರಥಮ ಸ್ಥಾನ ನಗದು 3 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ಮತ್ತೆ ಪಿಳ್ಳೆ 4ನೇ ಬಾರಿ
ಕೊನೆಯ ಓವರಲ್ಲಿ ಚೆಂಡು ಮತ್ತೆ ಲಾಂಗ್ ಆಫ್ ಆಗಿದಲ್ಲಿ ಬಹಳ ಸಮರದ ಕ್ಷೇತ್ರ ರಕ್ಷಣೆ ಇರ್ಫಾನ್ ಮುಖ್ಯವಾಗಿ ಒಂದೋಟ ಎರಡನೇ ಓಟವನ್ನು ಕ್ಲಿಯರ್ ಮಾಡಿ ಮೂರನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರು. ರನ್ ಪಡ ಅವಕಾಶ ಇದೆ ಈ ಹಂತದಲ್ಲಿ. ಗೆಳೆಯರ್ನಾಗ ಓಟವನ್ನ ಕೂಡ ಈ ಹಂತದಲ್ಲಿ ಕ್ಲಿಯರ್ ಮಾಡಿದ್ರು. ಸೋನು ಪಡುಬಿದ್ರೆ ರನ್ಔಟ್ ಆಗಿದ್ರು. ಮುಖ್ಯವಾಗಿ ಫ್ರೆಂಡ್ಸ್ ಬಾರಿ 41 ಓಟವನ್ನು ದಾಖಲಿಸ್ತಾ ಇದೆ. ಆರನೇ ಹುದರಿ ಆಘಾತವನ್ನು ಕಂಡುಕೊಂಡು ಸ್ಕೋರ್ 41. ಪ್ರಸಾದ್ ಅಂಗಡ ಒಳಭಾಗವನ್ನು ಕಂಡುಕೊಂಡ್ರು. ಸ್ಕೋರ್ 41. ಇನ್ನು ಕೂಡ ಮೊದಲ ಇನ್ನಿಂಗ್ಸಿನ ಕೊನೆಯ ಹಂತದಲ್ಲಿ 2 balls are remaining. 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಕೊನೆ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸಿನಲ್ಲಿ ನಾಗ ಒಂದೆಡೆ ಬಹಳ ಶುದ್ಧ ರೀತಿ ಆಟವನ್ನು ಆಡ್ತಾ ಇದ್ದಾನೆ. ಈ ಬಾರಿ 3 ಪ್ರಮುಖ ಬೌಂಡ್ರಿಗಳ ಮುಖೇನ ಕೊನೆ ಹಂತದವರೆಗೆ ಕೂಡ ಇನ್ನಿಂಗ್ಸ್ ಅನ್ನು ಮುಂದುವರಿಸಿರುವಂತ ಗಿಳಿಯಾರ್ ನಾಗನ ಆಟವೇ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಈ ಹಂತದಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ತಂಡಕ್ಕೆ. ಲಾಸ್ಟ್ 2 balls are remaining now. ಕೊನೆ ಓವರ್ ಕೊನೆ 2 ಚೆಂಡುಗಳು ಮತ್ತೆ ಬಾಕಿ ಉಳ್ಕೊಳ್ತಾ ಇದೆ. ಸ್ಕೋರ್ 41. ಸಿಲ್ಲಿ ಮಿಡಾನು ಭಾಗದತ್ತ ತರುಣ್ ಪಡುಬಿದ್ರೆ ಬಂದ್ರು. ಲಾಸ್ಟ್ 2 balls are remaining now. ಪಿಳ್ಳೆಯ ಸಾರಿಕ ಭಾಗದಲ್ಲಿ ಮತ್ತೆ ಬಹಳಷ್ಟು ಮರಿದು ಹೊಡೆತ ಕೊನೆ ಅಂತಾರೆ. ಮೊದಲ ಚೊರೆ ಸೇರ್ಪಡೆ ಮಾಡಿ 2ನೇ ಓವರ್ಗಳ ಪ್ರಯತ್ನವನ್ನ ಮಾಡಿದ್ರು. ಪ್ರಸಾದ್ ವಾಪಸ್ 42 for 7. ಕ್ಕೆ 7 ಫ್ರೆಂಡ್ಸ್ ಈ ಬಾರಿ ಬಹಳಷ್ಟು ಮರಿತ ಮೊತ್ತವನ್ನು ಪೇರಿಸ್ತಾ ಇದೆ. ಮೊದಲ ಹಂತದಲ್ಲಿ ಒಂದು ಜಯವನ್ನ ಕೂಡ ದಾಖಲಿಸಿತ್ತು ಫ್ರೆಂಡ್ಸ್. ಈ ಒಂದು ಪಂದ್ಯ 42ರ ಬಹಳಷ್ಟು ಉತ್ತಮರಿತ ಮೊತ್ತವನ್ನು ಪೇರಿಸ್ತಾ ಇದೆ. ಇವು ಕೂಡ ಲಾಸ್ಟ್ ಬಾಲ್ ಆಫ್ ದಿ ಓವರ್. ರಾಷ್ಟ್ರಮಟ್ಟ ವಿಭಾಗದಲ್ಲಿ ಇವತ್ತು 12 ತಂಡಗಳು ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ. ಶ್ರೀಲಂಕಾದ ಒಂದು ತಂಡ ಕೂಡ ಪಂದ್ಯಕೂಟವನ್ನು ಆಡ್ತಾ ಇದೆ. ಲಾಸ್ಟ್ ಬಾಲ್ ಅಂತಿಮ ಒಂದು ಚೆಂಡು ಗೆಳೆಯರ್ನಾಗ ಕ್ಲೀನ್ ಬೌಲ್ಡ್ ಆದ್ರು. 42ಕ್ಕೆ 8 ವಿಕೆಟ್ ಅನ್ನು ಕಳ್ಕೊಂಡಂತ ಫ್ರೆಂಡ್ಸ್ ಈ ಬಾರಿ 43 ಓಟದ ಟಾರ್ಗೆಟ್ ಅನ್ನು ಇಡ್ತಾ ಇದೆ. ಈ ಪಂದ್ಯ ನಾಗ ವೈಯಕ್ತಿಕವಾಗಿ 3 ಬೌಂಡ್ರಿಗಳ ಮುಖೇನವಾಗಿ 25 ಓಟದ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕೂಡ ಗೆಳೆಯರ್ನಾಗ ಆಡಿದ್ರು. ಈ ಪಂದ್ಯದ ಒಂದು ಅತ್ಯುತ್ತಮ ಆಟವನ್ನು ಕೂಡ ಅವರು ದಾಖಲಿಸಿದ್ರು. ಇವಾಗ ಟಾರ್ಗೆಟ್ ಈಶಾನಿಗೆ 43. 6 ಓವರ್ಗಳ ಪಂದ್ಯಾಟ ಇರ್ತದೆ. ಆ ನಿಟ್ಟಲ್ಲಿ ವೀಕ್ಷಕರಲ್ಲಿ ಕೂಡ ಇದೇ ಹಂತದಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಶಾಂತ್ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ.
ಸಂದೀಪ್ ಅವರು ಕೂಡ ನಿಧಾನವಾಗಿ ಕೆಲವರಿಗೆ ಕೈ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 36 balls, 43 to 1. Over to Prashant Ambalapadi. ಧನ್ಯವಾದಗಳು ವಿನಯ್ ಅವರೇ. ಒಂದು ಹಂತದ ಒತ್ತಡವನ್ನು ಕಂಡಂತ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಶೂನ್ಯಕ್ಕೆ 2 ಹೊತ್ತರೆ ಆಘಾತವನ್ನು ಕಂಡರೂ ಕೂಡ ನಾಗಾ ಗಿಳಿಯರ ದಾಖಲಿಸಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಆಟ. ಹೋರಾಟಗಾರಿ ಮೊತ್ತವನ್ನು ದಾಖಲಿಸಿದ್ದಾರೆ, 42 ಓಟವನ್ನು ದಾಖಲಿಸಿದ್ದಾರೆ. 43ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿಯಲ್ಲಿ ಮೊತ್ತವನ್ನು ಚೇಸ್ ಮಾಡ್ತಾರಂತ ನೋಡ್ಬೇಕಾಗಿದೆ. ಅಲ್ಲಿ ಆರಂಭಿಕ ಹಂತದ ಆಟಗಾರ ರಂಗಣಕ್ಕಿಳಿರಿ. ಆರಂಭಿಕ ಹಂತದ ಆಟಗಾರರು 36-43 ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಮೊದಲ ಪಂದ್ಯ 68 ಓವರ್ಗಳ ಬೃಹತ್ ಮೊತ್ತದ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ ಇಲ್ಲಿ ಎರಡನೇ ಪಂದ್ಯವನ್ನು ಆಡ್ತಾ ಇದೆ. ಮೊದಲ ಪಂದ್ಯ ಒಂದು ಆಘಾತಕಾರಿ ಸೋಲನ್ನು ಕಂಡಂತ ತಂಡ ಪ್ರಸ್ತುತ 43ರ ಚೇಸ್ ಅನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಎರಡೂ ತಂಡಗಳು ಕೂಡ ಹೋರಾಟದ ಪಂದ್ಯವನ್ನೇ ಆಡ್ತಾ ಇದೆ. ವಿಶಾಲ್ ಮತ್ತು ಗೌರೀಶ ಆರಂಭಿಕ ಹಂತದ ಆಟಗಾರರು. ಗೌರೀಶ ಮತ್ತು ರಾಹುಲ್ ಆರಂಭಿಕ ಹಂತದ ಆಟಗಾರರು. ಗೌರೀಶ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಭಂಡಾರಿ ಬೆಳಗಿನ ಅವಧಿ ಒಂದು ಪಂದ್ಯದ ಅನುಪಸ್ಥಿತರು ಕಂಡಿರ್ತಕ್ಕಂಥ ಇರುವ ಪ್ರಮುಖ ಆಟಗಾರ ಇವತ್ತು ಪ್ರಾಮುಖ್ಯ ಹಂತದಲ್ಲಿ ಪಂದ್ಯದಲ್ಲಿ ಉಪಸ್ಥಿತರು ಕಾಣ್ತಾರೆ. ಭಂಡಾರಿ ಮತ್ತು ಲೆಫ್ಟಿ ಪ್ರಸಾದ. ಸ್ಟಪ್ ಮಾಡಿಕೊಂಡು ಹೊಡೆತವರು ದಾಖಲಿಸುವಂತಹ ಪ್ರಯತ್ನ. ಭಂಡಾರಿ ಸಾಲ್ಬೌಡ್ಗೆ ತ್ವರಿತಗತಿಯ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗೌರೀಶ ಸಾಲ್ಬೌಡ್ಗೆ ಸ್ಟಪ್ ಔಟ್ ಮಾಡಿಕೊಂಡು ಇನ್ಸೈಡ್ ಔಟ್ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಗೌರೀಶ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ 2 ಚೆಂಡುಗಳು ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಸಲವಡಿಗೆ ಮೊದಲ ಓಟವನ್ನು ದಾಖಲಿಸಿಕೊಂಡ್ರು ಲೆಗ್ ಬೈ ರೂಪದಲ್ಲಿ. ಮೊದಲ 3 ಚೆಂಡುಗಳ ಮುಕ್ತಾಯದ ಬಳಿಕ ಮೊದಲ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಇಜಾನ್ ಉಡುಪಿಯ ತಂಡ 43 ರನ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಮತ್ತೆ 4ನೇ ಬಾರಿ ಭಂಡಾರಿ.
ಔಟರ್ ರಜೆ ಆಗಿರ್ತಕ್ಕಂಥ ಹೊಡೆತ ಮತ್ತೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಬ್ಯಾಕಪ್ ನಿರೀಕ್ಷಿತ ಹಂತದಲ್ಲಿ ದಾಖಲಾತಿನ ಕಾಣ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಮೊದಲ 4 ಚೆಂಡುಗಳ ಮುಕ್ತಾಯದ ಬಳಿಕ ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಭಂಡಾರಿ ಮತ್ತೆ 5ನೇ ಬಾರಿ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಚೆಂಡು ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಈವರೆಗೆ ಭಂಡಾರಿ ಕೇವಲ 2 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅತ್ಯುತ್ತಮ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 2 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಈ ಮುಖಾಂತರವಾಗಿ ಮೊದಲ ಪವರ್ ಪ್ಲೇ 6 ಚೆಂಡುಗಳ ಮುಕ್ತಾಯದ ಬಳಿಕ ಕೇವಲ 2 ಓಟವನ್ನು ಅಷ್ಟೇ ದಾಖಲಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಮೊದಲ 2 ಚೆಂಡುಗಳ ಹಂತದಲ್ಲಿ 2 ಹೋದರಿಗಳ ಆಘಾತವನ್ನು ಕಂಡಂತಹ ಫ್ರೆಂಡ್ಸ್ ಬೆಂಗಳೂರು ಮ್ಯಾಡಿ ಮತ್ತು ನಾಗ ಒಂದು ಅತ್ಯುತ್ತಮ ಪಾರ್ಟ್ನರ್ಶಿಪ್ ದಾಖಲಿಸಿದ್ರು. ಆದರೆ ಇನ್ನಿಂಗ್ಸ್ ಕೊನೆಯ ಹಂತದವರೆಗೆ ದಾಂಡನ್ನು ವಿಸ್ತರಿಸಿರ್ತಕ್ಕಂಥ ಗಿಳಿಯಾರು ನಾಗ ಅಂತಿಮ ಹಂತದವರೆಗೆ ಒಂದು ಅತ್ಯುತ್ತಮ ರೀತಿಯ ಒಂದು ಪಂದ್ಯವನ್ನು ಆಡುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಪ್ರಸ್ತುತ ಘನತ ಗೌರವ ಹೋರಾಟಕಾರಿ ಮೊತ್ತ ದಾಖಲಾತಿಯನ್ನು ಕಂಡುಕೊಂಡಿದೆ. 42 ಓಟವನ್ನು ದಾಖಲಿಸಿದ್ದಾರೆ. 43ರ ಒಂದು ಟಾರ್ಗೆಟ್. ಇಲ್ಲಿ ಮೊದಲ ಓವರ್ನ ಮುಕ್ತಾಯಕ್ಕೆ ಕೇವಲ 2 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೊಸ ಬೌಲರ್ ಅಲ್ಲಿ ತಪಸ್ವಿ ಲೈಟ್ನವರು ಎಲ್ಲಿದ್ರು ಇಲ್ಲಿ ಮುಖ್ಯ ವೇದಿಕೆ ಹತ್ರ ಬರಬೇಕು ಆದಷ್ಟು ಬೇಗ. ಹೊಸ ಬೌಲರ್ ಲೆಫ್ಟ್ ಪ್ರಸಾದ. ಬೆಳಗಿನ ಪರಿಸ್ಥಿತಿಯಲ್ಲಿ ಅನುಪಸ್ಥಿತಿಯಾದಂತಹ ಆಟಗಾರ ಇವಾಗ ಪ್ರಾಮುಖ್ಯ ಪಂದ್ಯ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಬಿರುಸಿನ ಹೊಡೆತ, ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈಗ ರಾಹುಲ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಆರು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಒಂದು ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಬಿರುಸಿನ ಸಿಕ್ಸರ್ ಕೂಡ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಒಂದು ಬಿರುಸಿನ ಸಿಕ್ಸರ್ ಅನ್ನು ರಾಹುಲ್ ದಾಖಲಿಸಿದ್ರು. ಬಹಳ ಶೂತ ಒಂದು ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ನಾಗ ನವೀನ ಮುಖಾಂತರವಾಗಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಚಾಲ್ತಿ 2ನೇ ಓವರ್ನಲ್ಲಿ ಅಂತಿಮ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ನಲವತ್ತ 43ರ ಒಂದು ಚೇಸಿಂಗ್ ಪ್ರಕ್ರಿಯೆಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 3 ಚೆಂಡು ಈ ಓವರ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತಡ ಮೊತ್ತ 9 ಓಟಗಳು. ಎರಡನೇ ಓವರ್ನ ಚಾಲ್ತಿಯಲ್ಲಿ ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ ಈ ಓವರ್ನಲ್ಲಿ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ ಈ ಓವರ್ನಲ್ಲಿ. ತಡ ಮೊತ್ತ 9.
ಮತ್ತೆ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಲೆಗ್ ಬಿಫೋರ್ ದಿ ವಿಕೆಟ್ ಮುಖಾಂತರವಾಗಿ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಗೌರೀಶ್ ಆಘಾತವನ್ನು ಕಂಡುಕೊಂಡ್ರು. ಅಂತಿಮ ಒಂದು ಚೆಂಡು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಒಂದು ಹಂತದ ಈ ಓವರ್ನ ಮೊದಲ ಚೆಂಡಿನಲ್ಲಿ ಒಂದು ಸುಂದರತೆ ಸಿಕ್ಸರ್ ಅನ್ನು ರಾಹುಲ್ ದಾಖಲಿಸಿ ಒತ್ತಡ ಕಂಡಿರ್ತಕ್ಕಂಥ ತಂಡಕ್ಕೆ ಒತ್ತಡ ನಿವಾರಿಸಿದ್ರು. ಆ ಬಳಿಕ ಕ್ಷಿಪ್ರಗತಿಯಲ್ಲಿ ಬ್ಯಾಕಪ್ ಅನ್ನು ಕಂಡಿರ್ತಕ್ಕಂಥ ಲೆಫ್ಟಿ ಪ್ರಸಾದ್ ಒಂದು ಅತ್ಯುತ್ತಮ ಎಸೆತಗಾರಿಕೆಯನ್ನು ಸಂಘಟಿಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಪ್ರಸ್ತುತ 9ಕ್ಕೆ 1 ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಹೊಸ ಆಟಗಾರ ತರುಣ್ ಪಡುಬಿದ್ರಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕೊನೆ ಚೆಂಡು ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಪಂದ್ಯ ಮುಂದುವರಿಸಿಕೊಳ್ಳಿ. ಅಂತಿಮ ಒಂದೇ ಸತ ಎರಡನೇ ಓವರ್ನ ಪವರ್ ಪ್ಲೇ ಹಂತಲೇ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 9 ಓಟುಗಳು. ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಬಂದಷ್ಟೇ ಕ್ಷಿಪ್ರಗತಿಯಲ್ಲಿ ತರುಣ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಣ್ಣ ಎರಡನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 9ಕ್ಕೆ 2 ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಡೇಂಜರ್ ಮ್ಯಾನ್ ತರುಣ್ ಪಡುಬಿದಿರು ಕೂಡ ಹೋದರನ್ನು ಒಪ್ಪಿಸಿದ್ದಾರೆ. ತಡ ಮೊತ್ತ 9-43 ಟಾರ್ಗೆಟ್ ಅನ್ನು ಕಾಣಬೇಕಾಗಿರ್ತಕ್ಕಂಥ ತಂಡ ಅಂತಿಮ ಹಂತದ 24 ಎಸೆತ 34 ಓಟುಗಳು ಬರಬೇಕಾಗಿದೆ. ಅವಿನಾಶ್ ಆಚಾರ್ ಹೊಸ ಆಟಗಾರ. ಅಂತಿಮ 24 ಎಸೆತ ಜಯಕ್ಕಾಗಿ 34 ಓಟುಗಳು ಬರಬೇಕಾಗಿದೆ. ಇಲ್ಲಿ ಪಂದ್ಯ ಮುಂದುವರಿಸಿ, ಯಾಕಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ 8:30 ಮತ್ತೆ ಅಂತಿಮ ದಿನದ ಪಂದ್ಯಗಳು ಸಾಗಬೇಕಾಗಿರೋದ್ರಿಂದ ಪಂದ್ಯಾಟವನ್ನು ಬೇಗ ಶೀಘ್ರತೆಯಲ್ಲಿ ಮುಂದುವರಿಸಿಕೊಳ್ಳಿ. ಅಂತಿಮ ಹಂತದ 24ಗಾಗಿ ಮತ್ತೆ ಭಂಡಾರಿ 3ನೇ ಓವರ್ಗಾಗಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 3ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಐಜಾನ್ ಉಡುಪಿಯ ತಂಡ 9ಕ್ಕೆ 3 9 ಫಾರ್ ಲಾಸ್ ಆಫ್ 3. ಪ್ರಮುಖ 3 ಹೋದರ್ಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಒಂದೆಡೆ ಗೌರೀಶ, ತರುಣ್ ಪಡುಬಿದ್ರೆ, ಸದ್ಯ ರಾಹುಲ್ ಕೂಡ ಹೋದರನ್ನು ಒಪ್ಪಿಸಿದ್ದಾರೆ. ಹೊಸ ಆಟಗಾರ ನಂದನ್ ಪಡುಕೆರೆ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಹೊಸ ಆಟಗಾರ ನಂದನ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಒಂದು ಸಿಕ್ಸರ್ ದಾಖಲಿಸಿರ್ತಕ್ಕಂಥ ರಾಹುಲ್ ಮತ್ತದೇ ರೀತಿಯ ಪ್ರಯತ್ನದ ನಡುವೆ ಹುದ್ದೆಯನ್ನು ಒಪ್ಪಿಸಿದ್ದಾರೆ.
ನಾಳೆ ಬೆಳಗಿನ ಅವಧಿಯಲ್ಲಿ 8:30ಕ್ಕೆ ಮೊದಲ ಪಂದ್ಯ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರ ವರ್ಸಸ್ ಶಾಂತ ಕ್ರಿಕೆಟರ್ಸ್. ಈ ತರವಾದ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಂಡುಕೊಂಡ್ರು. 4ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಇಜಾನ್ ಉಡುಪಿಯ ತಂಡ 9ಕ್ಕೆ 4. ಅಗ್ರ ಸರದಿಯ ಫ್ರಂಟ್ ಲೈನ್ ಆಟಗಾರರು ಒಬ್ಬೊಬ್ಬರಾಗಿ ಹುದ್ದರಿಗಳನ್ನು ಕೈ ಚೆಲ್ತಾ ಇದ್ದಾರೆ. ಹೊಸ ಆಟಗಾರ ಮದನ್ ಸಿದ್ರಳ್ಳಿ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ನಾಳೆ ಬೆಳಿಗ್ಗೆ 8:30ಕ್ಕೆ ಮೊದಲ ಪಂದ್ಯ ಶಾಂತ ಕ್ರಿಕೆಟರ್ಸ್ ವರ್ಸಸ್ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರ. ಅಣ್ಣ ತಟ್ಟಿ ಮುಟ್ಟಿ ಊಟವನ್ನು ದಾಖಲಿಸುವಂತ ಪ್ರಯತ್ನ. ದಾಂಡು ಬಿಟ್ಟು ಬ್ಯಾಲ್ ಮೇಲೆ ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ತಡ ಮತ್ತೆ 10ಕ್ಕೆ ತಲುಪ್ತಾ ಇದೆ. 3ನೇ ಓವರ್ನ ಚಾಲ್ತಿಯಲ್ಲಿ 10 for loss of 3. ಕೊನೆಯ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ರಕ್ಷಾ ಕವರ್ಸ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 11. 33 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಲೆಗ್ ಬಿಫೋರ್ ದ ವಿಕೆಟ್ ಗಾಗಿ ಬಲವಾದಂತ ಮನವಿ. ಮತ್ತೆ ಹೋದರೆ ಆಘಾತ. 5ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಈ ಓವರ್ನಲ್ಲಿ 3 ವಿಕೆಟ್ ಅನ್ನು ಭಂಡಾರಿ ಪಡ್ಕೊಂಡಿದ್ದಾರೆ. ಬಹಳಷ್ಟು ಪ್ರಾಮುಖ್ಯ ಒಂದು ಓವರ್ ಅನ್ನು ದಾಖಲಿಸಿದ್ರು. 4ನೇ ವಿಕೆಟ್ ಅನ್ನು ಭಂಡಾರಿ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ ಈವರೆಗೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಓವರ್ನಲ್ಲಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು 3 ವಿಕೆಟ್ ಅನ್ನು ಭಂಡಾರಿ ಪಡ್ಕೊಂಡ್ರು. ಭಂಡಾರಿ 2 ಓವರ್ಗಳ ದಾಳಿ 4 ಓಟಗಳಿಗೆ 3 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 2ನೇ ಪಂದ್ಯ ಮೊದಲ ಪಂದ್ಯ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ಸ್ ಸಾಗರದ ತಂಡ ಶಾಂತ ಕ್ರಿಕೆಟರ್ಸ್ ಎದುರಿಸಿದ್ದಾರೆ. ಆ ಬಳಿಕ ದಿನದ 2ನೇ ಪಂದ್ಯ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡ ನಾಳೆ ಬೆಳಿಗ್ಗೆ 2ನೇ ಪಂದ್ಯ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ತಂಡ ಸದ್ಗುರು ಮಲ್ನಾಡನ್ನು ಎದುರಿಸುತ್ತಾರೆ. 9:30 ಗಂಟೆಗೆ ಸರಿಯಾಗಿ ದಿನದ 3ನೇ ಪಂದ್ಯ ಮೈಟಿ ವರ್ಸಸ್ SN ನಗರ ಅಟ್ಯಾಕರ್ಸ್. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ 4ನೇ ಓವರ್ ಚಾಲ್ತಿಯಲ್ಲಿ. ಇನ್ನು ಕೂಡ ಅಣ್ಣ
ಓಣ ತಡ ಮೊತ್ತ 12 ಓಟುಗಳು, ಇನ್ನು ಕೂಡ 32 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಧನುಷ್ ರಕ್ಷಕ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 13ಕ್ಕೆ ತಲುಪ್ತಾ ಇದೆ. ತಟ್ಟಿ ಮುಟ್ಟಿ ಮತ್ತೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಸುಲಭದ ರನ್ಔಟ್ ಹೋದರೆ ಆಘಾತವನ್ನು ಕಂಡುಕೊಂಡ್ರು. 6ನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಆಘಾತವನ್ನು ಕಾಣ್ತಾ ಇದೆ. ಊಟವನ್ನು ಗಳಿಸುವಂತಹ ಬರದಲ್ಲಿ ಪ್ರಶಾಂತ ಪಿಳ್ಳೆ ರನ್ಔಟ್ ರೂಪದಲ್ಲಿ ಹೋದರೆ ಒಪ್ಪಿಸ್ತಾ ಇದ್ದಾರೆ. ತಂಡ ಮೊತ್ತ 14 ಓಟುಗಳು. ತಡ ಮೊತ್ತ 14 ಓಟುಗಳು, ಇನ್ನು ಕೂಡ 30 ಓಟುಗಳು ಬರಬೇಕಾಗಿದೆ. ಅಂತಿಮ 3 ಚೆಂಡು 4ನೇ ಓವರಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಪ್ರಸಾದ್ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಬಹಳ ಶುದ್ಧ ಹೊಡೆತವನ್ನು ದಾಖಲಿಸಿದ್ರು. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 16ಕ್ಕೆ ತಲುಪ್ತಾ ಇದೆ. 28 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಶಬಾಡ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಮತ್ತೆ 2 ಓಟಗಳ ಸೇರ್ಪಡೆ. ತಡ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ತಡ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಕೊನೆಯ ಬಾರಿ ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. 2 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 20.
ಅಂತಿಮ ಹಂತದ ತರ ಮೊತ್ತ 24 ಓಟಗಳು ಬರಬೇಕಾಗಿದೆ. ಅಂತಿಮ ಓಟಗಳು ಬರಬೇಕಾಗಿದೆ. ಅಂತಿಮ 12 ಚೆಂಡುಗಳಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳಿ. ಈ ಹಂತದಲ್ಲಿ ಧನುಷ್ ಹೊಸಗಾರಿಕೆ ಭಾಗದಲ್ಲಿ ಅಂತಿಮ ಹಂತದ 12 ಸತ 23 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದ ಸ್ವಲ್ಪ ಮಟ್ಟಿಗೆ ಹೋರಾಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಈ ಪರಿಸರದ ಆಟಗಾರ ಅವಿನಾಶಾಚಾರ್. ಹೋದರೆ ಆಘಾತ, ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಸ್ಮ್ಯಾಶರ್ ಶ್ರೀರಂಗಪಟ್ಟಣ ಪರವಾಗಿ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಕಳೆದೊಂದು 2-3 ಪಂದ್ಯಾಟಗಳು ಕೂಡ ಮುಖಾಂತರವಾಗಿ ಫ್ರೆಂಡ್ಸ್ ಬೆಂಗಳೂರಿನ ಸೇವೆಯನ್ನು ಕಾಣುವಂತಹ ಪ್ರಯತ್ನ ಮಾಡಿದ್ರು. ಪ್ರಸ್ತುತ ಆ ಪರಿಸರದ ಆಟಗಾರ ಧನುಷ್ ಹೆಸಗಾರಿಕೆ ಭಾಗದಲ್ಲಿ ಮೊದಲ ಚೆಂಡಿನಲ್ಲಿ ಹೋದರೆ ಯಶಸ್ಸನ್ನು ಪಡ್ಕೊಂಡ್ರು. ಮತ್ತೆ ಹೊಸ ಆಟಗಾರ ಸಂಪತ್ ಬೈಲಕೆರೆ. ಅಂತಿಮ 11 ಎಸೆತ 23 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ರನೌಟ್ ಮುಖಾಂತರವಾಗಿ ಮತ್ತೆ ಹೋದರೆ ಆಘಾತವನ್ನು ಕಟ್ಕೊಂಡ್ರು. ಬಂದಷ್ಟೇ ಶಿಫ್ರಗತಿಯಲ್ಲಿ ಸಂಪತ್ ಕೂಡ ರನೌಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಂಡುಕೊಂಡಿದ್ದಾರೆ. ಈ ಮುಖಾಂತರವಾಗಿ 8ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಹೊಸ ಆಟಗಾರ ಆನಂದ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಹಂತದ 10 ಎಸೆತ 23 ಓಟಗಳು ಬರಬೇಕಾಗಿದೆ. ಬೌಂಡ್ರಿ ಸಿಕ್ಸರ್ಗಳ ಅನಿವಾರ್ಯತೆಯ ಪಂದ್ಯ. ಇಕ್ಕುಬಾಯ್ 3ನೇ ಬಾರಿ ಮತ್ತೆ ಧನುಷ್ ಎಸಗಾರಿಕೆ ಭಾಗದಲ್ಲಿ ಔಟ್ ರಜೆ ಆಗಿರ್ತಕ್ಕಂಥ ಹೊಡೆತ. ಮತ್ತೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದ 9 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. ಇದನ್ನ ಫ್ರಂಟ್ ಲೈನ್ ಆಟಗಾರರು ಸತತವಾಗಿ ಹೋದರನ್ನು ಒಪ್ಪಿಸಿದ್ರು. ಒಂದು ಓಟಗಳ ಸೇರ್ಪಡೆ, ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಅಂತಿಮ ಹಂತದ 8 ಚೆಂಡು, ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ. ಹೋದರೆ ಆವರಿಸೋಣ ಬೀಸುವಂತಹ ಪ್ರಯತ್ನ, ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ, ತನ್ನ ಮೊತ್ತ 23ಕ್ಕೆ ತಲುಪ್ತಾ ಇದೆ. 20 ಓಟಗಳು ಬರಬೇಕಾಗಿದೆ ಅಂತಿಮ 8 ಚೆಂಡುಗಳಲ್ಲಿ.
ಬೀಸುವಂತ ಪ್ರಯತ್ನ ಮತ್ತೆ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ರನ್ಔಟ್ ಅವಕಾಶ ಇತ್ತು, ಆಘಾತವನ್ನು ಪಡ್ಕೊಳ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ, 19 ಓಟಗಳು ಬರಬೇಕಾಗಿದೆ. ಅಂತಿಮ 7 ಚೆಂಡುಗಳಲ್ಲಿ 7 ಸತ 19 ಓಟಗಳು ಬರಬೇಕಾಗಿದೆ. 7 balls 19 runs required. ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಸುರಕ್ಷಿತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಈ ಮುಖಾಂತರ ಅಂತಿಮ 6 ಚೆಂಡು 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕೇವಲ 5 ಓಟಗಳಿಗಷ್ಟೇ ಧನುಷ್ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮವಾಗಿ ಧೀರಜ್ ಅಲಿಹೂರು ಫ್ರೆಂಡ್ಸ್ನ ನಾಯಕ. ನೆಟ್ಟ ನೇರ ಹೊಡೆತವರು ದಾಖಲಿಸಿದ ಪ್ರಯತ್ನ, ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದ 5 ಸತ 17 ಓಟಗಳು ಬರಬೇಕಾಗಿದೆ. 5 ball 17 runs required. ಒಂದು ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಬಹಳ ಸುನೀರಸ ಪಂದ್ಯ, ಒಂದೆಡೆ ಹೋರಾಟ ಗ್ರಹಿಸಿದ್ರು ಕೂಡ ಫ್ರೆಂಡ್ಸ್ ಬೆಂಗಳೂರು ಸಡನ್ಲಿ ಮೊದಲ ಹಂತದಲ್ಲಿ 0ಕ್ಕೆ 2 ಹೋದರೆ ಆಘಾತವನ್ನು ಕಂಡುಕೊಂಡ್ರು ಕೂಡ ಆ ಬಳಿಕ ನಾಗ ಗಿಳಿಯಾರ ದಾಖಲಿಸಿರ್ತಕ್ಕಂಥ ಅತ್ಯುತ್ತಮ ರೀತಿಯನ್ನು ಇನ್ನಿಂಗ್ಸ್ ಘನತೆ ಗೌರವದ ಹೋರಾಟಗಾರಿ ಮೊತ್ತವನ್ನು ದಾಖಲಿಸಿದ್ದಾರೆ. ಈ ಮುಖಾಂತರವಾಗಿ ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 9ನೇ ಹೋದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಕೊನೆ ಆಟಗಾರ ಸುಶಾಂತ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಬೀಸುವಂತ ಪ್ರಯತ್ನ, ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 28 ಜಯಕ್ಕಾಗಿ ಇನ್ನು ಕೂಡ 15 ಓಟಗಳು ಬರಬೇಕಾಗಿದೆ. ಈ ತನ್ಮಧ್ಯೆ ಹೋದರೆ ಆಘಾತ, ಕ್ಲೀನ್ ಬೋಲ್ಡ್ ರೂಪದಲ್ಲಿ ಮತ್ತೊಂದು ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ ತನ್ನೆಲ್ಲ ಹೋದರೆಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಒಂದು ಹಂತದ ಡೌಟ್ಲೆಸ್ ಸೆಲೆಕ್ಷನ್ ಕೂಡ ಒಂದು ಹಂತದ ಒತ್ತಡ ಕಂಡಂತ ತಂಡಕ್ಕೆ 25 ಓಟಗಳ ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಗಿಳಿಯಾರು ನಾಗ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 8:30ಕ್ಕೆ ಮೊದಲ ಪಂದ್ಯ ಪಾಂಚಜನ್ಯ ವರ್ಸಸ್ ಶಾಂತಾ ಕ್ರಿಕೆಟರ್ಸ್, 2ನೇ ಪಂದ್ಯ ಯುನೈಟೆಡ್ ಜಾಗವರ್ಸ್ ಸುರತ್ಕಲ್ನ ತಂಡ ಸದ್ಗುರುವನ್ನು ಎದುರಿಸ್ತಾರೆ. ದಿನದ 3ನೇ ಪಂದ್ಯ ಮೈಟಿ ವರ್ಸಸ್ SNA ಅಟ್ಯಾಕರ್ಸ್. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ವಿಶ್ರಾಂತಿಯನ್ನು ನೀಡ್ತಾ ಇವತ್ತಿನ ಪಂದ್ಯ ಮುಕ್ತಾಯವನ್ನು ಕಾಣ್ತಾ ಇದೆ. ಅಲ್ಲಿ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ 2ನೇ ಬಾರಿಗೆ ಸತತ 2ನೇ ಬಾರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ನಾಗ ಪಂದ್ಯಶ್ರೇಷ್ಠ ವೇದಿಕೆಗೆ ಬರಬೇಕು.